ನೀ ಕೇಳಿದ ನಿಜ ಪ್ರಕಾಶಪ್ಪ. ಅದಕ್ಕೋಸ್ಕರ ನೀನೇನು ಗಾಬರಿ ಆಗಬೇಡ. ಇದರಿಂದ ಒಂದು ದೊಡ್ಡ ಕಥೆನೇ ಐತೆ. ಈ ಮೊದಲು ರಾಜೇಶ್ವರಿಗೆ ಒಂದು ಮದುವೆ ಆಗಿತ್ತು. ಅವಳಿಗೊಂದು ಗಂಡು ಮಗನೂ ಇತ್ತು. ಆ ಗಂಡನ್ನು ಬಿಟ್ಬಿಟ್ಟು ಇಲ್ಲಿ ಕೆಲಸಕ್ಕೆ ಅಂತ ಬಂದು ಸೇರ್ಕೊಂಡ್ಲು. ಕೆಲಸಕ್ಕೆ ಅಂತ ಬಂದು ರಾಜೇಶ್ವರಿ ಗಂಗಾಜಪ್ಪನ್ನೇ ಮಳೆ ಮಾಡಿಬಿಟ್ಟು ಅವ್ರನ್ನೇ ಮದುವೆ ಮಾಡ್ಕೊಂಡ್ಬಿಟ್ಲು. ಹಾಳಾಗಿದ್ದವಳು ಯಜಮಾನಿ ಆದ ಕೂಡಲೇ ಎಲ್ರನ್ನೂ ಕಾಲ ಕಸವಾನೊಳಗೆ ಶುರು ಮಾಡಿಬಿಟ್ಲು. ಪಾಪ ಗಂಗಾಜಪ್ಪನವ್ರ ಹೆಂಡತಿಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಲು. ಕಟ್ಕೊಟ್ಟು ಗಂಡನ್ನೇ ಕಾಲ ಕಸವಾನೊಳಗೆ ಶುರು ಮಾಡಿದ್ಲು. ಇವಳು ಕಾಟ ತಡಿಲಾರ್ದೆ ಗಂಗರಾಜಪ್ಪನ ಮೊದಲನೇ ಹೆಂಡ್ರು ಮಲ್ಲಿಗೆನೆತ್ತು ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಇದನ್ನೆಲ್ಲ ನೋಡ್ತಿದ್ದ ಗಂಗರಾಜಪ್ಪನ ತಂದೆ ಅವ್ರ ಸ್ವಯಾರ್ಜಿತ ಆಸ್ತಿನೆಲ್ಲ ಅವ್ರ ಮೊಮ್ಮಗಳು ಮಲ್ಲಿಗೆ ಹೆಸರು ಬರ್ದ್ಬಿಟ್ಟು ಕಣ್ಮುಚ್ಕೊಂಡ್ಬಿಟ್ರು. ಮಲ್ಲಿಗೆ ತಾತ ತುಂಬಾ ಬುದ್ಧಿವಂತರು. ಅಕಸ್ಮಾತ್ ಮಲ್ಲಿಗೆಗೇನಾದ್ರೂ ಅನಾಹುತ ಆದ್ರೆ ಎಲ್ಲಾ ಆಸ್ತಿನೂ ದೇವಸ್ಥಾನಕ್ಕೆ ಅಂತ ಉಯ್ಯಲ್ನಲ್ಲಿ ಬರ್ಸ್ಬಿಟ್ರು. ಮಲ್ಲಿಗೆ ಮೆಜಾರಿಟಿಗೆ ಬಂದು ಮದುವೆ ಆದ್ರೆ ಆಸ್ತಿ ಎಲ್ಲ ಅವಳ ಗಂಡಂಗೆ ಎಲ್ಲಿ ಹೊಂಟೋಯ್ತದೋ ಅಂತ ರಾಜೇಶ್ವರಿ ಮಲ್ಲಿಗೆ 4 ವರ್ಷದ ಹುಡುಗಿರ್ಬೇಕಾದ್ರೆ ಮದುವೆ ಮಾಡಿಬಿಟ್ಲು. ಇಷ್ಟಕ್ಕೆ ಬಿಟ್ಬಿಟ್ಲಾ ರೌಡಿಗಳನ್ನ ಬಿಟ್ಟು ಆ ಅಸ್ಕೂಸ್ ಅಂತ ಮಗುನ ಅಂದ್ರೆ ಮಲ್ಲಿಗೆ ಗಂಡನ ಕೊಲೆ ಮಾಡಿಸ್ಬಿಟ್ಲು. ಈ ಕೊಲೆನ ನೋಡ್ದ ಅಂತೇಳಿ ಅವ್ರ ಮನೇಲಿದ್ದ ಗಾಡಿ ಓಡಿಯೋ ನಾಲ್ಗೆನ ಕೀಳ್ಸ್ಬಿಟ್ಲು. ಚಾಂಡಾಳಿ ಅವನೇ ಮೂಗಯ್ಯ. ಈಗ ಅವಳು ಮಾಡಿರೋ ಅನ್ಯಾಯಕ್ಕೆ ಉಳ್ಕೊಂಡಿರೋ ಸಾಕ್ಷಿ ಅವನೊಬ್ನೇ. ಅವನ ಊರೊಳಗೆ ಬರಂಗಿಲ್ಲ, ಮಾತಾಡಂಗಿಲ್ಲ. ನಮಗ್ ಗೊತ್ತಿರೋ ಹಾಗೆ ಮಲ್ಲಿಗೆ ವಿಚಾರ ನಿನ್ಗೆಲ್ಲ ಹೇಳಿದೀವಿ ಪ್ರಕಾಶಪ್ಪ. ನಮ್ಮ ಆಸೆ ಇಷ್ಟೇ, ನಿನ್ನಿಂದ ಮಲ್ಲಿಗೆ ಬಾಳು ಬಂಗಾರ ಆಗುತ್ತೆ. ಯಾಕೆ ಯೋಚನೆ ಮಾಡ್ತಿದ್ದೆ ಪ್ರಕಾಶಪ್ಪ? ಶಿವನಾಣ್ಯಾಗ ಅವಳು ಚಿನ್ನದಂತ ಹುಡುಗಿ. ನನಗೆ ಗೊತ್ತಿದೆ ಗುಂಡಣ್ಣ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ದೇವರೊಳಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ಟ ಅಂತ ಯೋಚನೆ ಮಾಡ್ತಿದ್ದೆ. ಗೋಪಾಲ್, ನಾನ್ ಮಲ್ಲಿಗೆನ್ ಮದುವೆ ಆಗ್ಲೇಬೇಕು. ಬರೋ ಸೋಮವಾರ ರಾಜೇಶ್ವರಿ ಎತ್ತಿನ ಗಾಡಿಲಿ ಶಿವಪುರ ಜಾತ್ರೆಗೆ ಹೋಗ್ತಿದ್ದಾರೆ. ಅವತ್ತು ಅಮಾವಾಸ್ಯೆ ರಾತ್ರಿ ಸುತ್ತಲೂ ಕಾಡು. ಯಾರೋ ನೀನು? ಇಳಿಯೋ ಕೆಳಗೆ. ಬಾಯ್. ಕೆಳಗಿಳಿಬೇಡಿ, ಇಳಿದ್ರೆ ನಿಮಗೆ ಶೀತ ಆಗುತ್ತೆ. ಬರ್ಲಾ?
ತಗಳಮ್ಮ. ಸಣ್ಣಮ್ಮ ತಗಳಿ ಪ್ರಕಾಶಪ್ಪನವ್ರೆ. ಇವ್ರಮ್ಮ ಅಂತೂ ಮಾಡಕ್ಕಾಗ್ಲಿಲ್ಲ, ನಾನ್ ಮಾಡ್ತೀನಿ. ನಿಮಗ್ ಕೈ ಮುಗಿದು ಕೇಳ್ಕೊಂತೀನಿ, ಯಾವುದೇ ಕಾರಣಕ್ಕೂ ಮಲ್ಲಿಗೆನ್ ಮಾತ್ರ ಕೈ ಬಿಡಬೇಡಿ. ನೀವಿಬ್ರು ಸಂದಾಕಿರಿ. ಅಮ್ಮನ ಸೀರೆನೂ ತಾಳಿನೂ ವರದಕ್ಷಿಣೆಯಾಗಿ ತಗೊಂಡು ಬೆಳಗಿನ ಜಾವದಲ್ಲಿ ನಂಬಾಳು ಕೂಡ ಬೆಳಕಾಗುತ್ತೆ ಅಂತ ಓಡ್ದು ನಮ್ ದುರಾದೃಷ್ಟ ಇನ್ನೂ ಬೆಳಕಾಗ್ಲೇ ಇಲ್ಲ. ನಾನು ಯಾವ ಸ್ಥಳಕ್ಕೆ ಬರಬೇಕು ಅನ್ಕೊಂಡಿದ್ನೋ ಅಲ್ಲಿಗೆ ಬಂದಿದ್ದೀನಿ. ನೋಡು ಪ್ರಕಾಶ್, ನೀನು ಹೋಗಿ ರೆಸ್ಟ್ ತಗೋ, ಆಮೇಲೆ ಮಾತಾಡೋಣ.